ನನ್ನ ಮುಖಪುಟದ ಸಮಸ್ತ ಗೆಳೆಯರಿಗೆಲ್ಲರೂ ಕೂಡ ನನ್ನ ಕ್ರಾಂತಿಕಾರಿ ಜೈಭೀಮ್ಗಳು. ಸ್ನೇಹಿತರೆ, ಇವತ್ತಿನ ದಿವಸ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯದ ಬಗ್ಗೆ ದಾಖಲೆ ಸಹಿತ ಮಾತನಾಡಲು ನಾನು ಲೈವ್ ಬಂದಿದ್ದೇನೆ. ಒಂದು ವಾರದಿಂದ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಿರ್ಬೋದು ನೀವು. ಪ್ರಪ್ರಥಮವಾಗಿ ಒಬ್ಬ ಮನುವಾದಿ ಮಸ್ತಿಷ್ಕದ ಸಿನಿಮಾದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ, ಉಪೇಂದ್ರ ಅಂತಕ್ಕಂಥ ವ್ಯಕ್ತಿ, ಈ ಜಾತಿಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥದ್ದು, ಜಾತಿಯನ್ನು ಸ್ಥಾಪಿಕತ್ವ ಮಾಡ್ತಕ್ಕಂಥ ಮಾತುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಆಡಿದ್ದ ಪ್ರಯುಕ್ತ ಒಬ್ಬ ಬುದ್ಧ, ಬಸವ, ಬಾಬಾ ಸಾಹೇಬರ ಅನುಯಾಯಿ ಮತ್ತು ಅವರ ಸಿದ್ಧಾಂತಗಳ ಪರಿಪಾಲಕರಾಗಿರ್ತಕ್ಕಂಥ ಆಯುಷ್ಮಾನ್ ಚೇತನ್ ಅಂತಕ್ಕಂಥ ಸಿನಿಮಾ ತಾರೆಯವರು ಉಪೇಂದ್ರ ಅವರಿಗೆ ತಕ್ಕದ್ದಾಗಿರ್ತಕ್ಕಂಥ ಸಾಂದರ್ಭಿಕ ತಕ್ಕಂತೆ ಉತ್ತರವನ್ನು ಕೊಟ್ಟಿದ್ರು. ಕೊಟ್ಟಾದ ನಂತರ ಮತ್ತು ಆ ಮನೋವ್ಯಾಧಿ ಉಪೇಂದ್ರ ಏನು ಮಾಡಿದ್ರು, ಚೇತನ್ ಅವರ ಮೇಲೆ ತನ್ನ ಅನುಯಾಯಿಗಳಿಂದ, ತನ್ನ ಬೆಂಬಲಿಗರಿಂದ ಅಥವಾ ಮನೋವಾದನ ಪ್ರತಿಪಾದನೆ ಮಾಡ್ತಕ್ಕಂಥ ಯುವಕ ಯುವತಿಯರಿಂದ ಚೇತನ್ ಅವರ ಬಗ್ಗೆ ಅಸಂಬದ್ಧವಾದ ಮಾತುಗಳನ್ನು ಈ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಇದು ನೀವುಗಳೆಲ್ಲರೂ ಕೂಡ ಸುಮಾರು ದಿವಸದಿಂದ ನೋಡ್ತಾ ಇದ್ವಿ. ಆದರೆ ನಿನ್ನೆ ದಿವಸ ಮತ್ತೊಂದು ಮುಂದುವರಿದ ಘಟನೆ ಈ ಸಾಮಾಜಿಕ ಜಾಲತಾಣದಲ್ಲಿ ನಾವು ನೋಡ್ತೀವಿ. ಅದು ಏನು ಅಂದರೆ, ಈ ಶಂಕರಾನಂದ ಅಂತಕ್ಕಂಥ ಒಂದು ಟಿ ವಿಯ ಮೂಲಕ ವಿದ್ಯಾಶಂಕರ್ ಅಂತಕ್ಕಂಥ ಒಬ್ಬ ಪುರೋಹಿತರು ಚೇತನ್ ಅವರಿಗೆ ಒಂದು ಟಾಂಗ್ ಕೊಟ್ಟಿದ್ದಾರೆ. ವಾಸ್ತವಿಕವಾಗಿ ಈ ಸತ್ಯ ಸಂಗತಿಯನ್ನು ಅಂದರೆ ಸಂವಿಧಾನದ ವಿಧಿ 51H ಏನು ಪ್ರತಿಯೊಬ್ಬ ನಾಗರಿಕರಿಗೆ ಮೂಲಭೂತವಾಗಿರ್ತಕ್ಕಂಥ ಕರ್ತವ್ಯ ಕೊಟ್ಟಿದೆಯೋ, ಅಂದರೆ ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯಗಳನ್ನು ಹೇಳತಕ್ಕಂಥ ಮಾತಾಡ್ತಕ್ಕಂಥ ಪ್ರತಿಯೊಬ್ಬನ ನಾಗರಿಕನ ಕರ್ತವ್ಯ ಅಂತಕ್ಕಂಥದ್ದನ್ನು ಬಳಸ್ಕೊಂಡಿರ್ತಕ್ಕಂಥ ಚೇತನ್ ಅವರು ಈ ಅಂಧಶ್ರದ್ಧೆ ಮೌಢ್ಯ ಬಿತ್ತತಕ್ಕಂಥ ವೈದಿಕ ಧರ್ಮ ಅಥವಾ ಬ್ರಾಹ್ಮಣ ಧರ್ಮದಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಎತ್ತಿ ತೋರಿಸೋದರ ಮೂಲಕ ಉಪೇಂದ್ರ ಅವರಿಗೆ ಅವರ ಮಸ್ತಿಷ್ಕವನ್ನು ಸ್ವಲ್ಪ ಶುಚಿಗೊಳಿಸಲು ಮಾಡಿರ್ತಕ್ಕಂಥ ಕೆಲಸ ಚೇತನ್ ಅವರು. ಯಾವಾಗ ಈ ಎಲ್ಲ ದುರಾಕ್ರಮಣಕಾರಿಗಳಿಗೆ, ಸೈದ್ಧಾಂತಿಕ ಹಂತಕರಿಗೆ ಹೆದರದೇ ಇದ್ದ ಪ್ರಯುಕ್ತ ಚೇತನ್ ಅವರ ಮೇಲೆ ನಿನ್ನೆ ಶಂಕರಾನಂದ ಟಿ ವಿಯ ಒಂದು ಸಾಮಾಜಿಕ ಜಾಲತಾಣದ ಮತ್ತು ಟಿ ವಿಯ ಏನು ಪುರೋಹಿತರು ಅಂತ ಕರಿತೀರಿ, ಅವರು ವಿದ್ಯಾಶಂಕರ್ ಅಂತಕ್ಕಂಥವ್ರು ನಿನ್ನೆ ಆಕ್ರಮಣ ಮಾಡಿರ್ತಕ್ಕಂಥದ್ದು. ನಾನೊಂದು ಕ್ಲಿಯರ್ ಮಾಡಿ ಹೋಗ್ತೀನಿ. ಇಲ್ಲಿ ಈ ವಿದ್ಯಾಶಂಕರ್ ಅಂತಕ್ಕಂಥ ಒಬ್ಬ ಪುರೋಹಿತ ಚೇತನ್ ಅವರ ಮೇಲೆ ಸೈದ್ಧಾಂತಿಕ ದುರಾಕ್ರಮಣ ಮಾಡಿದರೆ, ವೈಚಾರಿಕ ದುರಾಕ್ರಮಣ ಮಾಡಿದರೆ ನಾನು ಯಾಕೆ ಮಾತಾಡ್ತಿರ್ತೇನೆ. ಉಪೇಂದ್ರ ಸಿನಿಮಾ ತಾರೆ, ಚೇತನ್ ಅವರು ಸಿನಿಮಾ ತಾರೆ, ಅವರಿಬ್ಬರು ಸೈದ್ಧಾಂತಿಕವಾಗಿ ಒಂದು ತಿಕ್ಕಾಟದಲ್ಲಿ ಇರಬೇಕಾದ್ರೆ ಯಾವತ್ತು ಈ ವೈದಿಕರ ಬುಡಕ್ಕೆ ಕೈ ಹಾಕಿದ್ರು ಚೇತನ್ ಅವರು, ಆವತ್ತು ಈ ಪುರೋಹಿತರು ಬೆದರು ಬಿದ್ದರು. ಅಯ್ಯೋ, ಮತ್ತೆ ಯಾವ್ಯಾವ ವಿಷಯಗಳ ಬಗ್ಗೆ ಚೇತನ್ ಅವರು ಮಾತಾಡಿ ಅವನ್ನೆಲ್ಲ ಹೆಕ್ಕಿ ತೆಗೆದು ನಮ್ಮ ಬಂಡವಾಳೆಲ್ಲ ಬಿಚ್ತಾರೆ ಅಂತಕ್ಕಂಥದ್ದನ್ನು ಮನಗಂಡಿರ್ತಕ್ಕಂಥ ಈ ವಿದ್ಯಾಶಂಕರ್ ಅವರು ಚೇತನ್ ಅವರ ಮೇಲೆ ದುರಾಕ್ರಮಣ ಮಾಡೋಕ್ಕೆ ಆರಂಭಿಸಿದರು. ನೋಡಿ, ತನ್ನ ಧರ್ಮಕ್ಕೆ ಕುತ್ತು ಬರ್ತದ, ತಮ್ಮ ಅಂಧಶ್ರದ್ಧೆಗಳಿಗೆ ಕುತ್ತು ಬರ್ತದ, ಅಥವಾ ತಮ್ಮ ಪಾಖಂಡಿತನಕ್ಕೆ ಕುತ್ತು ಬರ್ತದ ಅಂತಕ್ಕಂಥದ್ದನ್ನು ಮನಗಂಡಿರ್ತಕ್ಕಂಥ ವಿದ್ಯಾಶಂಕರ್ ಅವರು ಬಸವ ಅನುಯಾಯಿ ಆಗಿರ್ತಕ್ಕಂಥ ಚೇತನ್ ಅವರ ಮೇಲೆ ದುರಾಕ್ರಮಣ ಮಾಡಿದಾಗ, ಬಾಬಾ ಸಾಹೇಬರನ್ನು ಅನುಸರಿಸ್ತಕ್ಕಂಥ ಚೇತನ್ ಅವ್ರ ವಿಚಾರಗಳ ಬೆನ್ನಿಗೆ ನಿಂದಿರ್ತಕ್ಕಂಥದ್ದು ಬಾಬಾ ಸಾಹೇಬರ ಅನುಯಾಯಿ ಆಗಿರ್ತಕ್ಕಂಥ ನನ್ನ ಆದ್ಯ ಕರ್ತವ್ಯ. ಅದಕ್ಕಾಗಿ ನಾನು ಚೇತನ್ ಅವರ ಸೈದ್ಧಾಂತಿಕ ನಿಲುವುಗಳಿಗೆ ನಾನು ಬೆನ್ನೆಲುಬಾಗಿ ನಿಂತು ಈ ವಿದ್ಯಾಶಂಕರ್ ಅಂತಕ್ಕಂಥ ಪುರೋಹಿತರಿಗೆ ಒಂದೆರಡು ಉತ್ತರಗಳು ಕೊಡ್ತಾ ಇದ್ದೀನಿ. ಅದು ದಾಖಲೆ ಸಹಿತ. ಅವ್ರ ಹಾಗೆ ಗಾಳಿಯಲ್ಲಿ ಗುಂಡು ಹೊಡಿತಕ್ಕಂಥ ಜಾಯಮಾನ ನಂದಲ್ಲ. ಕಾರಣ,
ಬಾಬಾ ಸಾಹೇಬ್ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರು, ತಥಾಗತ ಗೌತಮ ಬುದ್ಧರು, ನಾನು ಅನುಸರಿಸ್ತಕ್ಕಂಥ ಇವರೀರ್ವರು ಚಾರಿತ್ರಿಕ ವ್ಯಕ್ತಿಗಳಾಗಿದ್ದ ಪ್ರಯುಕ್ತ ಚಾರಿತ್ರಿಕವಾಗಿರ್ತಕ್ಕಂಥ ಸಂರಚನೆಯನ್ನು ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಆಕಾರಗಳು ಬಹಳ ಮುಖ್ಯ. ಅದರಲ್ಲೂ ಪ್ರಾಥಮಿಕ ಆಕಾರಗಳನ್ನು ಇಟ್ಟುಕೊಂಡು ವಿಷಯ ಮಂಡನೆ ಮಾಡ್ತಕ್ಕಂಥ ಹವ್ಯಾಸಿ ಬರಹಗಾರ ಮತ್ತು ಭಾಷಣಕಾರ ನಾನಾದ ಪ್ರಯುಕ್ತ ಆ ಆಕಾರಗಳು ಇಟ್ಕೊಂಡೇ ವಿದ್ಯಾಶಂಕರ್ ಅವ್ರಿಗೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು. ಸ್ನೇಹಿತರೆ, ಅವರು ಬಲಭೀಮನ ಅನುಯಾಯಿ, ನಾನು ಜೈ ಭೀಮನ ಅನುಯಾಯಿ. ಅರ್ಥ ಮಾಡ್ಕೊಳ್ಳಿ. ಚೇತನ ಅವರು ಬಸವಣ್ಣನ ಅನುಯಾಯಿ, ವಿದ್ಯಾಶಂಕರ ಬಲಭೀಮನ ಅನುಯಾಯಿ, ನಾನು ಜೈ ಭೀಮನ ಅನುಯಾಯಿ. ಒಂದಿಷ್ಟು ಗಳಿಗೆ ಬಸವಣ್ಣನವರನ್ನು ಬದಿಗಿಡೋಣ. ಬಲಭೀಮನಿಗೂ ಮತ್ತು ಜೈ ಭೀಮನಿಗೂ ಬಹಳ ವ್ಯತ್ಯಾಸ ಇದೆ. ಬಲಭೀಮ ಪೌರಾಣಿಕ ವ್ಯಕ್ತಿ ಆದರೆ ಜೈ ಭೀಮ ಚಾರಿತ್ರಿಕ ವ್ಯಕ್ತಿ. ಬಲಭೀಮ ತುಂಬಿದ ಸಭೆಯಲ್ಲಿ ತನ್ನ ಕೈಯಲ್ಲಿ ಗದಾ ಅಂತಕ್ಕಂಥ ಆಯುಧ ಇದ್ದರೂ ಕೂಡ ತನ್ನ ಹೆಂಡತಿಯ ಮಾನವನ್ನು ಕಾಪಾಡದೇ ಇರತಕ್ಕಂಥ ಒಬ್ಬ ಷಂಡ. ಕೈಯಲ್ಲಿ ಆಯುಧ ಇದ್ದರೂ ಕೂಡ ದುಶ್ಯಾಸನ ದ್ರೌಪದಿಯ ಶರಗನ್ನು ಸೆಳೀತಕ್ಕಂಥ ಸಂದರ್ಭದಲ್ಲಿ, ದ್ರೌಪದಿಯ ಸೀರೆಯನ್ನು ಸೆಳೀತಕ್ಕಂಥ ಸಂದರ್ಭದಲ್ಲಿ ತನ್ನ ಕೈಯಲ್ಲಿ ಆಯುಧ ಇಟ್ಟುಕೊಂಡು ಕೂತಿರ್ತಕ್ಕಂಥ ಭೀಮ ತನ್ನ ಹೆಂಡತಿಯ ಮಾನವನ್ನು ಕಾಪಾಡದೇ ಇರತಕ್ಕಂಥ ಹೇಡಿ. ಆದರೆ ಯಾವುದೇ ಆಯುಧವಿಲ್ಲದೆ ಇಡೀ ದೇಶದ ಹೆಣ್ಣು ಮಕ್ಕಳನ್ನು ಜಾತಿ ಧರ್ಮ ಅನ್ನದೆ ಎಲ್ಲ ಹೆಣ್ಣು ಮಕ್ಕಳ ಮಾನ ಪ್ರಾಣ ಕಾಪಾಡಿ ಅವರಿಗೆ ಸ್ವಾತಂತ್ರ್ಯ, ಸಮಾನತೆ, ಅಕ್ಷರ, ಅರಿವು, ಅನ್ನ, ಅಧಿಕಾರ, ಆತ್ಮಾಭಿಮಾನ ಕೊಟ್ಟಿರ್ತಕ್ಕಂಥ ನಿರಾಯುಧ ಯುಗ ಪ್ರವರ್ತಕರು ಜೈ ಭೀಮ. ಅಂಥ ನಿರಾಯುಧ ಯುಗ ಪ್ರವರ್ತಕರ ಅನುಯಾಯಿ ನಾನಿದ್ದ ಪ್ರಯುಕ್ತ ಬಸವ ಅನುಯಾಯಿ ಆಗಿರ್ತಕ್ಕಂಥ ಚೇತನ್ ಅವರ ಬೆನ್ನಿಗೆ ನಾನು ನಿಂದಿರಲೇಬೇಕು. ಈ ವಿದ್ಯಾಶಂಕರ್ ಅಂತಕ್ಕಂಥ ಪುರೋಹಿತರಿಗೆ ತಕ್ಕದಾಗಿರ್ತಕ್ಕಂಥ ಉತ್ತರನ ಕೊಡಲೇಬೇಕು. ವಿದ್ಯಾಶಂಕರ್ ಅವರಿಗೆ ನಾನೊಂದು 2 ಪ್ರಶ್ನೆ ಮಾಡ್ತೀನಿ. ಏನು, ಹಿಂದೂಗಳನ್ನು ಇದೇ ನಿಮ್ಮ ಧರ್ಮ ಅಂದರೆ ವೈದಿಕ ಧರ್ಮನೋ ಬ್ರಾಹ್ಮಣ ಧರ್ಮನೋ ಅಥವಾ ಪುರೋಹಿತ ಧರ್ಮನೋ, ಹಿಂದೂಗಳನ್ನು 4 ವರ್ಣಗಳಾಗಿ ವಿಭಜಿಸಿ, ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥ 4 ವರ್ಣಗಳನ್ನಾಗಿ ವಿಭಜಿಸಿ ಹಿಂದೂಗಳು ನಾವೆಲ್ಲ ಒಂದೇ, ಹಿಂದೂಗಳು ನಾವೆಲ್ಲ ಒಂದೇ, ನಾವೆಲ್ಲ ಒಂದೇ ಆಗೋಣ ಅಂತಕ್ಕಂಥ ಬೊಬ್ಬೆ ಹಾಕ್ತಿರಲ್ಲ, ಜನರಿಗೇನು ಅರಿವಿಲ್ಲ ಅಂತ ತಿಳ್ಕೊಂಡಿದ್ದಾರೆ ನೀವು. ನಾವೆಲ್ಲರೂ ಒಂದೇ ಅಂತಕ್ಕಂಥ ಪ್ರತಿಪಾದನೆ ಮಾಡಬೇಕಾದ್ರೆ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಬೇಕಲ್ಲ ನಿಮಗೆ. ಈ ಚಾತುರ್ಣ ಪದ್ಧತಿಯನ್ನು ಜಾತೀಯತೆಯನ್ನು ಕಿತ್ತು ಹಾಕಿದಾಗ, ನೀವು ಆ ಘೋಷವಾಕ್ಯ ಮಾಡಿದಾಗ, ಘೋಷಣೆ ಕೂಗಿದಾಗ ಅದು ಸಮಂಜಸವಾಗುತ್ತದೆ ಅಂತಕ್ಕಂಥ ಒಂದು ಚಿಕ್ಕ ತಿಳುವಳಿಕೆನೂ ಕೂಡ ನಿಮಗಿಲ್ವೇ? ಇನ್ನೊಂದು, ನಿಮ್ಮ ವೈದಿಕ ಧರ್ಮ ಅಥವಾ ಬ್ರಾಹ್ಮಣ ಧರ್ಮದ ಬಗ್ಗೆ ಚೇತನ್ ಅವರು ನೇರವಾಗಿ ಹೇಳಿದಾಗ ನಿಮಗೇನೋ ಚುಚ್ಚದಂಗೆ ಆಗಿರಬೇಕು. ನಾನು ನಿಮ್ಗೆ ಕೇಳ್ತೀನಿ, ಒಬ್ಬರನ್ನು ಶ್ರೇಷ್ಠ, ಒಬ್ಬರನ್ನು ಕನಿಷ್ಠ, ಒಬ್ಬ ಪವಿತ್ರ, ಒಬ್ಬ ಅಪವಿತ್ರ. ಅಂದರೆ ಬ್ರಾಹ್ಮಣ ಪವಿತ್ರ ವ್ಯಕ್ತಿ, ಶೂದ್ರ ಅಪವಿತ್ರ ವ್ಯಕ್ತಿ. ಒಬ್ಬನನ್ನು ಪವಿತ್ರ, ಒಬ್ಬನನ್ನು ಅಪವಿತ್ರ ಅಂತಕ್ಕಂಥ ನಿಮ್ಮ ಹಿಂದೂ ಧರ್ಮ ಈ ದಲಿತರು ಮತ್ತು ಬ್ರಾಹ್ಮಣರನ್ನು ಹಿಂದೂ ಅಂತ ಹೆಂಗೆ ಪ್ರತಿಪಾದನೆ ಮಾಡ್ತೀರಿ? ನೀವು ಮೇಲ್ಗಡೆ ಇರ್ತಕ್ಕಂಥ ಬ್ರಾಹ್ಮಣರು, ಶೂದ್ರರ ಕೆಳಗಡೆ ಇರ್ತಕ್ಕಂಥವ್ರು, ಅದಕ್ಕಿಂತ ಕೆಳಗಡೆ ಅಸ್ಪೃಶ್ಯರು. ಸೊ ಮೊದಲು ನಿಮ್ಮ ಸಿದ್ಧಾಂತಗಳನ್ನು, ನಿಮ್ಮ ವಿವೇಚನೆಗಳನ್ನು, ನಿಮ್ಮ ಪ್ರತಿಪಾದನೆಗಳನ್ನು ದಾಖಲೆ ಸಹಿತ, ಆಕಾರ ಸಹಿತ ಅವನ್ನು ಪರೀಕ್ಷೆಗೆ ಒಳಪಡಿಸಿ ಅದರ ಬಗ್ಗೆ ಬದ್ಧತೆಯಿಂದ ಮಾತಾಡ್ತಕ್ಕಂಥದ್ದು ನಿಮ್ಮಂಥ ಪುರೋಹಿತರ ಕೆಲಸ ಆಗಬೇಕೇನ ಗಾಳಿಯಲ್ಲಿ ಗುಂಡು ಹೊಡಿತಕ್ಕಂಥದ್ದು ಅಲ್ಲ. ಇನ್ನು ಚೇತನವರು ಅವೆಲ್ಲ ವಿಷಯಗಳು, ಅವೆಲ್ಲ ಪ್ರಶ್ನೆಗಳು, ಈಗ ಯಾರು ಆ ವಿದ್ಯಾಶಂಕರ್ ಗುರುಜಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿರ್ಬೋದು, ಚೇತನ್ ಅವರು ಮಾತಾಡಿರ್ತಕ್ಕಂಥ ವಿಷಯಗಳಾಗಿರ್ಬೋದು, ಅವಕ್ಕೆಲ್ಲದಕ್ಕೆ ನಾನು ವಿವರಣೆ ಕೊಡಲು ಹೋಗದೇನೆ ಮುಖ್ಯವಾಗಿರ್ತಕ್ಕಂಥ ಘಟ್ಟಕ್ಕೆ ಬರ್ತೇನೆ. ಈ ಪುರೋಹಿತರಿಗೆ ಯಾಕೆ ಚುರುಕು ಮುಟ್ಟಿತು ವಿದ್ಯಾಶಂಕರ್ ಅವರಿಗಂದರೆ, ಚೇತನ್ ಅವರು ಒಂದು ಮಾತು ಹೇಳಿದ್ರು, ಭಾವಾವೇಶದಲ್ಲಿ ಜೊತೆಗೆ ಹೋಶ್ ಮತ್ತು ಹವಾಶಿನಲ್ಲಿ ಇದ್ರ ತಿಳಿದು ತರ್ಕಬದ್ಧವಾಗಿ ಅದರ ಬಗ್ಗೆ ಅರ್ಥೈಸಿಕೊಂಡು ತುಂಬ ವಿವೇಚನೆಯಿಂದ ಒಂದು ಮಾತು ಹೇಳಿದ್ರು. ಏನಂದರೆ, ಬ್ರಾಹ್ಮಣ್ಯ ಆಧ್ಯಾತ್ಮಿಕದ ಭಯೋತ್ಪಾದನೆ ಅಂತಕ್ಕಂಥ ಮಾತಾಡೋದು. ಬ್ರಾಹ್ಮಣ್ಯದೇನಿದೆ ಆಧ್ಯಾತ್ಮಿಕದ ಭಯೋತ್ಪಾದನೆ ಅಂತಕ್ಕಂಥದ್ದು. ಇದರಲ್ಲಿ ಎಳ್ಳಷ್ಟು ತಪ್ಪಿಲ್ಲ.
ಯಾಕೆ ತಪ್ಪಿಲ್ಲ ಅಂದರೆ ಇದರ ಬಗ್ಗೆ ನಾನು ವಿವರಣೆಯನ್ನು ಕೊಡ್ತೀನಿ ನಿಮಗೆ. ಸುಮಾರು ಜನರಿಗೆ ಇದರ ಮಾಹಿತಿ ಇದೆ, ಆದರೂ ಕೂಡ ನಾನು ನಿಮಗೆ ಇದರ ಬಗ್ಗೆ ದಾಖಲೆಗಳನ್ನು ಕೊಡ್ತೀನಿ. ಏನು ಬ್ರಾಹ್ಮಣ್ಯ ಅಂದರೆ ಏನು? ಈಗ ನಾವು ವಿದ್ಯಾಶಂಕರ್ ಅವರನ್ನು ಅನುಲಕ್ಷಿಸಿ ನೋಡಿದಾಗ, ಅಥವಾ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನು, ರಾಮಾಯಣ, ಮಹಾಭಾರತ, ರಾಮಚರಿತ ಮಾನಸ, ಭಗವದ್ಗೀತೆಯನ್ನು ನೋಡಿದಾಗ, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಬೃಹಸ್ಪತಿ ಸ್ಮೃತಿಗಳು ನೋಡಿದಾಗ, 18 ಪುರಾಣಗಳನ್ನು ನೋಡಿದಾಗ, ಇವೆಲ್ಲ ವೈದಿಕರ ಧಾರ್ಮಿಕ ಗ್ರಂಥಗಳನ್ನು ನೋಡಿದಾಗ ನಮ್ಮ ಗಮನಕ್ಕೆ ಬರ್ತಕ್ಕಂಥದ್ದು, ಅಥವಾ ಅವರು ಅರ್ಥೈಸಿಕೊಂಡಿರ್ತಕ್ಕಂಥದ್ದು, ಅವರು ಅರ್ಥ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ನಿನ್ನೆ ಶಂಕರಾನಂದ ಟಿ ವಿಯಲ್ಲಿ ವಿದ್ಯಾಶಂಕರ್ ಅವರು ಹೇಳಿದ ಹಾಗೆ ಬ್ರಾಹ್ಮಣ್ಯ ಅಂದರೆ ಬ್ರಾಹ್ಮಣತ್ವ ಅಂತ. ಬ್ರಾಹ್ಮಣತ್ವ ಅಂದರೆ ಬ್ರಾಹ್ಮಣನಾಗಿರಬೇಕೆ ಅಂತ. ಬ್ರಾಹ್ಮಣನಾಗಿರಬೇಕಿಗೆ ಇನ್ನೊಂದು ಮಾತಿದೆ, ಶನಿ ಗ್ರಹ ಅಂತ. ಶನಿ ಇದ್ದಂಗೆ, ಕಾಡೋರಿದ್ದಂಗೆ ಅಂತ. ಇದು ನಾನು ಹೇಳ್ತಾ ಇಲ್ಲ, ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನ ಡಿಕ್ಷನರಿ ತೆಗೆದು ನೋಡಿದ್ರೆ, ಯಾವುದೇ ಡಿಕ್ಷನರಿ ತೆಗೆದು ನೋಡಿದ್ರು ಕೂಡ ಬ್ರಾಹ್ಮಣ್ಯ ಅನ್ನೋದಕ್ಕೆ ನಿಮ್ಗೆ ಅರ್ಥ ಏನು ಕೊಡ್ತಂದರೆ, ಒಂದು ಬ್ರಾಹ್ಮಣತ್ವ, ಬ್ರಾಹ್ಮಣನಾಗಿ ಇರೋಕೆ, ಅಥವಾ ಶನಿ ಗ್ರಹ ಅಂದರೆ ಕಾಡ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು ಅದರ ಅರ್ಥ ನಾವು ಕಾಣ್ತಾಯಿದ್ದೀವಿ. ನೀವು ಇಲ್ಲಿ ಕೇಳ್ಬೋದು, ಅಲ್ಲ ಬ್ರಾಹ್ಮಣರು ಅದೇ ಹಾಗೆ ಕಾಡ್ತಾರೆ ಅಥವಾ ಕಾಡುವಿಕೆ ಇರುತ್ತೆ ಅದರಲ್ಲಿ ಅಂತಕ್ಕಂಥ ಮಾತು. ಈ ಋಗ್ವೇದದಲ್ಲಿ ಆಗಲಿ ಅಥವಾ ಈ ರಾಮಾಯಣ ಮಹಾಭಾರತಗಳಲ್ಲಾಗಲಿ, ಮನುಸ್ಮೃತಿಯಲ್ಲೂ ಕೂಡ ಒಂದು ಶ್ಲೋಕ ಬರ್ತದೆ. ಏನು? ಜಗತ್ಸರ್ವಂ ದೈವಾಧೀನಂ, ಜಗತ್ಸರ್ವಂ ದೈವಾಧೀನಂ, ದೈವೋ ಮಂತ್ರಾಧೀನಂ, ಮಂತ್ರೋ ಬ್ರಾಹ್ಮಣಾಧೀನ, ಬ್ರಾಹ್ಮಣೋ ಮಮದೇವತಃ ಅಂತಾರೆ. ಅಂದರೆ ಜಗತ್ತೆಲ್ಲವೂ ಕೂಡ ದೇವರುಗಳ ಅಧೀನದಲ್ಲಿವೆ. ಜಗತ್ಸರ್ವಂ ದೇವಾಧೀನ, ಜಗತ್ತೆಲ್ಲವೂ ದೇವರ ಅಧೀನದಲ್ಲಿವೆ. ದೈವೋ ಮಂತ್ರಾಧೀನ ಅಂದರೆ ದೇವರುಗಳು ಮಂತ್ರಗಳ ಅಧೀನದಲ್ಲಿದ್ದಾರೆ. ಮಂತ್ರೋ ಬ್ರಾಹ್ಮಣಾಧೀನ, ಮಂತ್ರಗಳು ಬ್ರಾಹ್ಮಣನ ಅಧೀನದಲ್ಲಿವೆ. ಬ್ರಾಹ್ಮಣೋ ಮಮದೇವತಃ ಅಂದರೆ ಬ್ರಾಹ್ಮಣನೇ ಈ ಸೃಷ್ಟಿಗೆ ದೇವರು ಅಂತಕ್ಕಂಥ ಪ್ರತಿಪಾದನೆ ಮಾಡ್ತಾರೆ. ನೋಡಿ, ಬ್ರಾಹ್ಮಣ್ಯ ಹೆಂಗಿದೆ ಅಂದರೆ, ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಯಾವುದೇ ವ್ಯಕ್ತಿ, ಅವನು ದಡ್ಡನಾಗಿರಲಿ, ಜಾಣನಾಗಿರಲಿ, ಹುಚ್ಚನಾಗಿರಲಿ, ವ್ಯಭಿಚಾರಿಯಾಗಿರಲಿ, ಏನೇ ಆಗಿರ್ಲಕ್ಕ, ಆದರೆ ಬ್ರಾಹ್ಮಣ ಈ ದೇವತೆಗಳಿಗಿಂತಲೂ ಶ್ರೇಷ್ಠ. ಅಂದರೆ ಈ ಭೂಮಿಗೆ ದೇವರಂತ ಯಾರಾದರಿದ್ದರೆ ಅದು ಬ್ರಾಹ್ಮಣ ಅಂತಕ್ಕಂಥ ಮಾತನ್ನು ಪ್ರತಿಪಾದನೆ ಮಾಡ್ತಿರಲ್ಲ, ಇದು ಬ್ರಾಹ್ಮಣ್ಯ. ಅದನ್ನೇ ಚೇತನವ್ರು ಹೇಳ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಬಹುಸಂಸ್ಕೃತಿಯ ಭಾರತದಲ್ಲಿ ಮಾನವ ಧರ್ಮವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಈ ದೇಶದಲ್ಲಿ, ಬಹುಸಂಸ್ಕೃತಿಯ ಈ ದೇಶದಲ್ಲಿ ನಿಮ್ಮವರು ಬರೆದಿರ್ತಕ್ಕಂಥ, ನೀವು ಪ್ರತಿಪಾದನೆ ಮಾಡ್ತಕ್ಕಂಥ, ನೀವು ಉಚ್ಚಾರಣೆ ಮಾಡ್ತಕ್ಕಂಥ, ನೀವು ಘೋಷಣೆ ಮಾಡ್ತಕ್ಕಂಥ ಋಗ್ವೇದದಲ್ಲಿ ಚಾತುರ್ವರ್ಣ ಪದ್ಧತಿಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಋಗ್ವೇದದ 10ನೇ ಮಂಡಲದ 90ನೇ ಸೂಕ್ತದಲ್ಲಿ 12ನೇ ಮಂತ್ರದಲ್ಲಿ ಚಾತುರ್ವರ್ಣಗಳನ್ನು ಮಹಾಪುರುಷ, ಒಬ್ಬ ಪುರುಷನ ಬಾಯಿಯಿಂದ ಬ್ರಾಹ್ಮಣ ಹುಟ್ಟದ, ಭುಜದಿಂದ ಕ್ಷತ್ರಿಯ ಹುಟ್ಟದ, ತೊಡೆಯಿಂದ ವೈಶ್ಯ ಹುಟ್ಟದ, ಪಾದದಿಂದ ಶೂದ್ರ ಹುಟ್ಟಿದ ಅಂತಕ್ಕಂಥದ್ದು ಏನು ದಾಖಲೀಕರಣ ಮಾಡೋದ್ರ ಮೂಲಕ ಪ್ರತಿಪಾದನೆ ಮಾಡ್ತೀರಿ, ಅದನ್ನು ಅನುಸರಿಸಿಕೊಂಡು ಯಥಾ ರೀತಿಯಾಗಿ ಸ್ಥಾಪಿತ ಮನಸ್ಥಿತಿಯಿಂದ ಏನು ಒಪ್ಪಿಕೊಂಡು ಇಲ್ಲಿವರೆಗೆ ತೊಗೊಂಡು ಬರ್ತಾಯಿದ್ರು, ಇದು ಬ್ರಾಹ್ಮಣ್ಯ. ಋಗ್ವೇದದಲ್ಲಿ ಅಷ್ಟೇ ಇದ್ದರೆ ಏನೋ ಅದರ ಬಗ್ಗೆ ಸಮರ್ಥನೆ ಮಾಡ್ಕೋಬೇಕು. ರೇ, ನಿಮ್ಮ ಎಲ್ಲ ಗ್ರಂಥಗಳಲ್ಲೂ ಕೂಡ ಇದನ್ನೇ ಪ್ರತಿಪಾದನೆ ಮಾಡಿದಿರಿ. ಇನ್ನೊಂದು ಉದಾಹರಣೆ, ಮನುಸ್ಮೃತಿಯ ಅಧ್ಯಾಯ 1 ಶ್ಲೋಕ 87ರಲ್ಲಿ ಈ ಸೃಷ್ಟಿಯ ಕರ್ತ ಮನುವಿನಿಂದ ಈ ಚಾತುರ್ವರ್ಣಗಳು ಹುಟ್ಟಿದ್ವು ಅಂತಕ್ಕಂಥ ಪ್ರತಿಪಾದನೆ ಮಾಡ್ತಾರೆ. ಅಂದರೆ ಮನುವಿನ ಮುಖದಿಂದ ಬ್ರಾಹ್ಮಣ ಹುಟ್ಟದ, ಭುಜದಿಂದ ಕ್ಷತ್ರಿಯ ಹುಟ್ಟದ, ತೊಡೆಯಿಂದ ವೈಶ್ಯ ಹುಟ್ಟದ, ಪಾದದಿಂದ ಶೂದ್ರ ಹುಟ್ಟದ ಅಂತಕ್ಕಂಥದ್ದು ಮನುಸ್ಮೃತಿಯ ಅಧ್ಯಾಯ 1 ಶ್ಲೋಕ 87ರಲ್ಲಿ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು, ದಾಖಲೆ ಮಾಡಿರ್ತಕ್ಕಂಥದ್ದು. ಇದನ್ನು ಏನು ಅನುಸರಿಸ್ಕೊಂಡು ಬರ್ತಾ ಇದ್ದಿರಲು ಇದೇ ಬ್ರಾಹ್ಮಣ್ಯ. ಇದು ಇರಲಿ. ಈಗ ನೀವೇನು ಪಠ್ಯದಲ್ಲಿ ಅಳವಡಿಸಬೇಕು ಅಂತಕ್ಕಂಥ ಏನು ವಿಷಮ ಮನಸ್ಥಿತಿ ನಿಮ್ಮದಾಗಿದೆಯಲ್ಲೋ ಅಥವಾ ಒತ್ತಾಯ ಹಾಕ್ತಾ ಇದ್ರಲ್ಲೋ, ಆ ಭಗವದ್ಗೀತೆಯಲ್ಲೂ ಕೂಡ ಅಧ್ಯಾಯ 4 ಶ್ಲೋಕ 13ರಲ್ಲಿ ಕೃಷ್ಣ ಸ್ವತಃ ಹೇಳ್ತಾನೆ. ಅದು ನೀವು ದಾಖಲೆ ಮಾಡಿದರೆ ಏನು ಹೇಳ್ತಾನೆ? ಚಾತುರ್ವರ್ಣಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಅಂದರೆ ಈ ಚಾತುರ್ವರ್ಣಗಳನ್ನು
ಮನಿಸ್ಬೇಕು, ಚಾತುರ್ವರ್ಣಗಳನ್ನು ನಾನೇ ಮಾಡಿದ್ದೇನೆ. ಹೇಗೆ ಮಾಡಿದ್ದೇನೆ ಅಂದರೆ ಗುಣಕರ್ಮಗಳ ಆಧಾರದ ಮೇಲೆ ಅಂತಕ್ಕಂಥದ್ದು. ಈಗ ಸ್ನೇಹಿತರೆ, ಈ ಚಾತುರ್ವರ್ಣಗಳನ್ನು ನಾನೇ ಮಾಡಿದ್ದೇನೆ ಗುಣಕರ್ಮಗಳ ಆಧಾರದ ಮೇಲೆ ಅಂತಕ್ಕಂಥ ಮಾತನ್ನು ನಾವು ಅವಲೋಕನ ಮಾಡಿದಾಗ ಅಥವಾ ಅವುಗಳ ಬಗ್ಗೆ ನಾವು ವಿವರಣೆಯನ್ನು ಅಥವಾ ವಿಶ್ಲೇಷಣೆ ನೋಡಿದಾಗ ಗುಣಗಳು 3 ಇವೆ, ಕರ್ಮಗಳು 9 ಇವೆ. ಹಾಗಾದರೆ ಯಾವುಗಳ ಆಧಾರದ ಮೇಲೆ ಈ ಚಾತುರ್ವರ್ಣ ಪದ್ಧತಿಯನ್ನು ಮಾಡಿದಿರಿ? ಈ ಪ್ರಶ್ನೆಗೆ ಈ ಪುರೋಹಿತರು ಉತ್ತರ ಕೊಡಬೇಕು ಅಂತಕ್ಕಂಥದ್ದು. ಇದೇನು ಸ್ಥಾಪಿತ ಮನಸ್ಥಿತಿ ಅಲ್ವೋ ಇದು ಬ್ರಾಹ್ಮಣ್ಯ ಅಂತಕ್ಕಂಥದ್ದು. ಇದು ಅಷ್ಟೇ ಅಲ್ಲದೆ ಸ್ನೇಹಿತರೆ, ಎಲ್ಲ ಜನರು ಅರ್ಥ ಮಾಡ್ಕೊಳ್ಬೇಕು. ಮನುಸ್ಮೃತಿ ಅಧ್ಯಾಯ 8 ಶ್ಲೋಕ 415 ಮತ್ತು 412 ಈ ಶೂದ್ರ 4ನೇ ವರ್ಣದವರ ಬಗ್ಗೆ ಎಷ್ಟು ಕೆಟ್ಟದಾಗಿ ಬರ್ತಿದ್ದಾರೆ ಅಂದರೆ, ಶೂದ್ರ ಅನ್ನೋದಕ್ಕೆ ಡೆಫಿನಿಷನ್ ಕೊಡ್ತಾರೆ. ಶೂದ್ರ ಅನ್ನೋದಕ್ಕೆ ಒಂದು ಕಡೆ ಗೀತೆಯಲ್ಲೂ ಕೊಡ್ತಾರೆ, ಋಗ್ವೇದದಲ್ಲೂ ಕೊಡ್ತಾರೆ, ದೆನ್ ಮನುಸ್ಮೃತಿಯಲ್ಲೂ ಕೊಡ್ತಾರೆ. ನಾವು ಮನುಸ್ಮೃತಿ ಅಧ್ಯಾಯ 8 ಶ್ಲೋಕ 415 ನೋಡಿದಾಗ 12 ಮತ್ತು 15 ನೋಡಿದಾಗ ಆ ಮನುಸ್ಮೃತಿಯಲ್ಲಿ ಶೂದ್ರ ಅಂದರೆ ಯಾರಂದರೆ ದಾಸಿಯ ಮಗನಿಗೆ ಶೂದ್ರ ಅಂತಾರೆ. ಓಡಿಸ್ಕೊಂಡೋಗಿ ಬಂದಿರತಕ್ಕಂಥ ಹೆಣ್ಣುಮಗಳು ಹುಟ್ಟಿರ್ತಕ್ಕಂಥವನಿಗೆ ಶೂದ್ರ ಅಂತಾರೆ. ಯುದ್ಧದಲ್ಲಿ ಸೋತಿರ್ತಕ್ಕಂಥ ರಾಜ ಆ ಹೆಣ್ಣು ಮಗಳನ್ನು ಎತ್ತಿಕೊಂಡು ಬಂದಾಗ ಅವಳಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳನ್ನು ಶೂದ್ರ ಅಂತ ಕರೀತಾರೆ. ಇದು ನಾವು ಜವಾರಿ ಭಾಷೆಯಲ್ಲಿ ನಾವು ಅದನ್ನು ಅರ್ಥೈಸ್ಕೊಂಡಾಗ ಏನಾತಂದರೆ ಹಾದರ್ ಕುಟದವರು ಅಂತ, ಹಾದರ್ ಕುಟದವರು ಅಂತ ಅರ್ಥ ಆಗ್ತದೆ. ಇಷ್ಟು ವಿಕೃತವಾಗಿ ಈ ದೇಶದ ಬಹುಸಂಖ್ಯಾತರ ಬಗ್ಗೆ ದೇಶದ ಮೂಲ ನಿವಾಸಿಗಳನ್ನು ಶೂದ್ರ ಅಂತ ಪರಿಗಣಿಸಿ ಆ ಶೂದ್ರದ ಅರ್ಥವನ್ನು ಇಷ್ಟು ಕ್ರೂರವಾಗಿ ವಿಕೃತವಾಗಿ ಬರೆದಿರಲ್ಲ, ಇದಕ್ಕೆ ಬ್ರಾಹ್ಮಣ್ಯ ಅಂತ ಕರೀತಾರೆ. ಇದನ್ನೇ ಬ್ರಾಹ್ಮಣ್ಯ ಅಂತ ಕರೀತಾರೆ. ಅದಷ್ಟೇ ಅಲ್ಲದೆ ನೀವು ಈ ಬ್ರಾಹ್ಮಣ್ಯದ ಮನಸ್ಥಿತಿ ಹೆಂಗಿರ್ತವೆ ನೋಡಿ. ಶೂದ್ರ ಎಷ್ಟೋ ಮೂರ್ಖರು ಈ ಪುರೋಹಿತರ ಹತ್ರ ಹೋಗ್ತಾರೆ ಮದುವೆ ಸಂದರ್ಭದಲ್ಲಿ, ನಮಗೆ ತಿಥಿ ತೆಗೆದು ಕೊಡ್ರಿ ಅಂತ ಹೋಗ್ತಾರೆ. 1000, 500, 2000 ರೂಪಾಯಿ ಕೊಟ್ಟು ಆ ಪುರೋಹಿತನ ಹತ್ರ ತಿಥಿ ತೆಗೆಸ್ಕೊಂಬರ್ತಾರೆ. ಆ ತಿಥಿ ಚಿಟ್ಟಿಯಲ್ಲಿ ಈ ಪುರೋಹಿತರು ಏನು ಬರೆದು ಕೊಡ್ತಾರೆ ಅಂತ ನೋಡಿ ಹೆಂಗಿರ್ತದೆ ಬ್ರಾಹ್ಮಣ್ಯ ಅಂತಕ್ಕಂಥದ್ದು ಕೇಳ್ತಾ ಇದ್ದೀನಿ. ಆ ಬ್ರಾಹ್ಮಣ್ಯದ ಮನಸ್ಥಿತಿ ಹೆಂಗಿರ್ತದೆ ನೋಡಿ. ಆ ಬ್ರಾಹ್ಮಣ ಪುರೋಹಿತನ ಮನಸ್ಥಿತಿ ಅಂದರೆ, ಯಾವುದೇ ಜನಾಂಗದ ಯಾವುದೇ ಜಾತಿಯ ಶೂದ್ರ ವ್ಯಕ್ತಿ ಹೋಗಿಬಿಟ್ಟು ತಿಥಿ ತೆಗೆದು ಕೊಡ್ರಿ ಪುರೋಹಿತರಿ ಅಂತ ಕೊಟ್ಟಾಗ ಅವ್ರಿಗೆ 500 ರೂಪಾಯಿ 1000 ರೂಪಾಯಿ ಕೊಟ್ಟಾಗ ಆತ ವರ್ಣದ ಕಾಲಮ್ನಲ್ಲಿ ಬರೀತಾನೆ, ವರ್ಣ ಶೂದ್ರ ಅಂತ, ಗಣ ರಾಕ್ಷಸ ಗಣ ಅಂತ. ನೋಡಿ ಮನುಸ್ಮೃತಿ ಅಧ್ಯಾಯ 8 ಶ್ಲೋಕ 415 ಮತ್ತು 12 ಏನು ಹೇಳ್ತಾರೆ? ಶೂದ್ರ ಅಂದರೆ ಸೂಳೆ ಮಗ ಅಂತ, ಹಾದರ್ ಕೊಟ್ಟದವನು ಅಂತ. ಗಣ ಏನು ಬರೀತಾರೆ? ರಾಕ್ಷಸ ಅಂತ. ಈ ರೀತಿ ಈ ದೇಶದ ಮೂಲ ನಿವಾಸಿ ಜನಾಂಗದವರಿಗೆ ಅವರಿಂದ ದುಡ್ಡು ತಗೊಂಡು ಅವರಲ್ಲಿ ದೇವರೆಂಬ ಬೆದರು ಬೊಂಬೆಯನ್ನು ಅವ್ರ ತಲೆಯಲ್ಲಿ ಬಿಟ್ಟು ಅವರಿಂದ ಕಾಸು ಪಡೆದು ದುಡ್ಡು ಪಡೆದು ಅವರನ್ನು ಶೂದ್ರ ಮತ್ತು ಗಣ ರಾಕ್ಷಸ ಗಣ ಅಂತಕ್ಕಂಥದ್ದು ಬರೆದು ಕೊಡ್ತಿರಲ್ಲ. ಈ ಮನಸ್ಥಿತಿ ಇರ್ತಕ್ಕಂಥ ಪ್ರತಿಯೊಬ್ಬ ಬ್ರಾಹ್ಮಣ ವ್ಯಕ್ತಿಗೆ, ಪ್ರತಿಯೊಬ್ಬ ಬ್ರಾಹ್ಮಣ ಪುರೋಹಿತನಿಗೆ ಈ ಮನಸ್ಥಿತಿಯನ್ನೇ ಬ್ರಾಹ್ಮಣ್ಯ ಅಂತ ಕರೀತಾರೆ. ಇದನ್ನೇ ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಚೇತನವರು ಹೇಳಿರ್ತಕ್ಕಂಥದ್ದು. ಇದಷ್ಟೇ ಅಲ್ಲದೆ ನೀವು ಶಂಕರಾಚಾರ್ಯರ ವ್ಯಾಖ್ಯಾನಗಳು ನೋಡಿ, ಮನುಸ್ಮೃತಿ ನೋಡಿ, ರಾಮಾಯಣ ನೋಡಿ, ಹೆಣ್ಣು ಮಕ್ಕಳನ್ನು ಎಷ್ಟು ತುಚ್ಛವಾಗಿ ಕಂಡಿದ್ದಾರೆ ಅಂದರೆ, ಹೆಣ್ಣು ಪಾಪ ಯೋನಿಜಳು ಅಂತೆ, ಪಾಪಿಷ್ಟಳು ಅಂತ. ಹೆಣ್ಣು ವಿದ್ಯೆಗೆ ಅರ್ಹತೆ ಇಲ್ಲದವಳು ಅಂತ. ಹೆಣ್ಣು ವಿದ್ಯೆಗೆ ಅರ್ಹಳಲ್ಲ. ಇನ್ನೊಂದು ಹೇಳ್ತಾರೆ, ಶೂದ್ರ ವಿದ್ಯಂ ನ ಅರ್ಹತೆ, ಶೂದ್ರರು ಕೂಡ ವಿದ್ಯೆಗೆ ಅರ್ಹರಲ್ಲ. ಇವರೆಲ್ಲರೂ ಕೊಳಕು ಜನಾಂಗ, ಅಶ್ಲೀಲ ಜನಾಂಗ, ಪಾಪ ಯೂನಿಜರ್ ಅಂತಕ್ಕಂಥ ಏನು ಮನಸ್ಥಿತಿ ಇದೆಯಲ್ಲೋ, ಈ ಮನಸ್ಥಿತಿ ಉಳ್ಳಂಥ ಪ್ರತಿಯೊಬ್ಬ ಬ್ರಾಹ್ಮಣನೂ ಕೂಡ ಬ್ರಾಹ್ಮಣ್ಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥದ್ದು. ಸೊ ಅದಕ್ಕಾಗಿ ಇದು ಬ್ರಾಹ್ಮಣ್ಯ ಅಂತಕ್ಕಂಥದಕ್ಕೆ ಒಂದು 4-5 ರೆಫರೆನ್ಸ್ಗಳು. ಇದನ್ನು ಆ ಪುರೋಹಿತರಾಗಿರ್ತಕ್ಕಂಥ ವಿದ್ಯಾಶಂಕರ್ ಅವರು ಅರ್ಥ ಮಾಡ್ಕೋಬೇಕು. ಇನ್ನು ಬ್ರಾಹ್ಮಣ್ಯ ಆಧ್ಯಾತ್ಮಿಕದ ಭಯೋತ್ಪಾದನೆ ಹೇಗೆ? ಈಗ ಆಧ್ಯಾತ್ಮಿಕ ಅಂತಕ್ಕಂಥ ವಿಷಯದ ಬಗ್ಗೆ ತೆಗೆದುಕೊಂಡಾಗ ಬಹುಶಃ ಫಿಲಾಸಫಿ ಅಧ್ಯಯನ ಮಾಡಿರ್ತಕ್ಕಂಥವ್ರು, ಸಮಾಜಶಾಸ್ತ್ರ ಅಧ್ಯಯನ ಮಾಡಿರ್ತಕ್ಕಂಥವ್ರು, ಚರಿತ್ರೆ ಅಧ್ಯಯನ ಮಾಡಿರ್ತಕ್ಕಂಥವ್ರಿಗೆ ಇದು ಚೆನ್ನಾಗಿ ಗೊತ್ತಿದೆ.
ಬೇರೆ ಬೇರೆ ದೇಶದ ತತ್ವಶಾಸ್ತ್ರಜ್ಞರು ಈ ಆಧ್ಯಾತ್ಮಿಕತೆ ಬಗ್ಗೆ ಬೇರೆ ಬೇರೆ ವ್ಯಾಖ್ಯಾನ ಕೊಟ್ಟಿದ್ರು. ಉದಾಹರಣೆ, ಜಪಾನ್ ತೆಗೆದುಕೊಂಡಾಗ ಅಥವಾ ಚೈನಾ ತೆಗೆದುಕೊಂಡಾಗ, ಚೈನಾದಲ್ಲಿರ್ತಕ್ಕಂಥ ಹುಯ್ಯಾನ್ ಚಾಂಗ್ ಆಗಿರ್ಬೋದು, ಫಾಯಿಯನ್ ಆಗಿರ್ಬೋದು, ಇಚ್ಚಿಂಗ್ಸ್ ಆಗಿರ್ಬೋದು, ಇವರೆಲ್ಲರ ದೃಷ್ಟಿಕೋನದಲ್ಲಿ ಆಧ್ಯಾತ್ಮಿಕತೆ ಬೇರೆ. ಇನ್ನು ಗ್ರೀಕ್ನ ಫಿಲಾಸಫರ್ ಆಗಿರ್ತಕ್ಕಂಥ ಸಾಕ್ರೆಟಿಸ್, ಅರಿಸ್ಟಾಟಲ್, ಪ್ಲೇಟೋ ಆಗಿರ್ಬೋದು, ಇವರ ದೃಷ್ಟಿಕೋನದಲ್ಲಿ ಆಧ್ಯಾತ್ಮಿಕತೆ ಬೇರೆನಿದೆ. ಕ್ರೈಸ್ತ ದೇಶಗಳಲ್ಲಿರ್ತಕ್ಕಂಥ ಪಾದ್ರಿಗಳು, ಪಾಸ್ಟರ್ಸ್ಗಳು, ಇವರ ದೃಷ್ಟಿಯಲ್ಲಿ ಆಧ್ಯಾತ್ಮಿಕತೆಯೇ ಬೇರೆ. ಈ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯ ವ್ಯಾಖ್ಯಾನವನ್ನು ಆಧ್ಯಾತ್ಮಿಕತೆ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಆಧ್ಯಾತ್ಮಿಕತೆಯ ಭಯೋತ್ಪಾದನೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ಆಧ್ಯಾತ್ಮಿಕತೆ ಅಂದರು, ಈಗ ನಾವು ನಮ್ಮಲ್ಲಿ ಇರ್ತಕ್ಕಂಥ ಲಭ್ಯವಾಗಿರ್ತಕ್ಕಂಥ ದಾಖಲೆಗಳ ಮತ್ತು ಚರಿತ್ರೆಗಳ ಆಧಾರದ ಮೇಲೆ ಇದನ್ನು ವ್ಯಾಖ್ಯಾನಗೊಳಿಸಬೇಕಾದರೆ ಆಧ್ಯಾತ್ಮಿಕತೆ ಅಂದರೆ ತನ್ನನ್ನು ಅರಿತಕ್ಕಂಥದ್ದು ಅಂತ. ಅಂದರೆ ನನ್ನ ಆತ್ಮದ ಜ್ಞಾನವೇ ಆಧ್ಯಾತ್ಮಿಕತೆ ಅಂತ, ತನಗೆ ತಿಳ್ಕೊಳ್ತಕ್ಕಂಥದ್ದು. ಉದಾಹರಣೆಗಾಗಿ ನಾವು ತಥಾಗತ ಗೌತಮ ಬುದ್ಧರನ್ನು ಅನುಲಕ್ಷಿಸಿ ಮಾತಾಡಿದ್ದೆ. ಆದರೆ ಆಧ್ಯಾತ್ಮಿಕತೆ ಅಂದರೆ ಅತ್ತ ದೀಪ ಭವ ಅಂತಕ್ಕಂಥದ್ದನ್ನು ಹೇಳಬಹುದು ನಾವು. ಅತ್ತ ದೀಪ ಭವ, ನಿನಗೆ ನೀನೇ ಬೆಳಕು ಅಂತಕ್ಕಂಥದ್ದು. ನಿನಗೆ ನೀನೇ ಬೆಳಕು. ನಿನಗೆ ಯಾವ ದೇವರಾಗಲಿ ದಿಂಡರಾಗಲಿ ನಿನ್ನನ್ನು ಪುನರುಜ್ಜೀವನಗೊಳಿಸಲು ಸಾಧ್ಯತೆ ಇಲ್ಲ. ನಿನ್ನ ಕಷ್ಟಗಳು, ನಿನ್ನ ಸಮಸ್ಯೆಗಳಿಗೆ ಪರಿಹಾರಗಳು ಯಾವುದೇ ಪಾಖಂಡಿ ಪುರೋಹಿತರು ಕಂಡುಕೊಡೋದಿಲ್ಲ. ಅದಕ್ಕಾಗಿ ನಿನಗೆ ನೀನೇ ಬೆಳಕಾಗಿಬೇಕು. ನೀನು ಪ್ರತಿಯೊಂದು ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡಿ ಅರ್ಥೈಸ್ಕೊಳ್ಬೇಕು. ಅರ್ಥೈಸ್ಕೊಂಡು ಮಧ್ಯಮ ಮಾರ್ಗದಲ್ಲಿ ನಡೆದದ್ದೇ ಆದರೆ ಅತ್ತ ದೀಪ ಭವ, ನೀನೇ ಬೆಳಕಾಗಲು ಸಾಧ್ಯತೆ ಇದೆ. ಇದನ್ನೇ ಅವ್ರು ಹೇಳಿರ್ತಕ್ಕಂಥದ್ದು ತನ್ನ ಅರಿಯುವುದೇ ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು. ಈ ತನ್ನ ಅರಿಯುವುದನ್ನು ಹೈಜಾಕ್ ಮಾಡ್ಕೊಂಡಿರ್ತಕ್ಕಂಥ ಈ ಬ್ರಾಹ್ಮಣವಾದಿಗಳು, ಬ್ರಾಹ್ಮಣೀಕರಣ ಮಾಡ್ಕೊಂಡಿರ್ತಕ್ಕಂಥ ಬ್ರಾಹ್ಮಣವಾದಿಗಳು ಏನು ಹೇಳ್ತಾರೆ ಅಂದರೆ, ನಾವು ಬ್ರಾಹ್ಮಣ ದೈವಾಧೀನಂ, ಬ್ರಾಹ್ಮಣನ ಅಧೀನದಲ್ಲಿ ದೇವತೆಗಳಿವೆ, ಬ್ರಾಹ್ಮಣನ ಅಧೀನದಲ್ಲಿ ಬ್ರಾಹ್ಮಣಾಧೀನಂ ಮಂತ್ರಂ ಬ್ರಾಹ್ಮಣಾಧೀನಂ, ಬ್ರಾಹ್ಮಣನ ಅಧೀನದಲ್ಲಿ ಮಂತ್ರಗಳಿವೆ, ಬ್ರಾಹ್ಮಣನೇ ಈ ಸೃಷ್ಟಿಗೆ ಸೃಷ್ಟಿಕರ್ತ, ಬ್ರಾಹ್ಮಣನೇ ನಿಮ್ಗೆ ಎಲ್ಲದಕ್ಕೂ ಕಾರಣೀಭೂತ, ಸ್ವರ್ಗಕ್ಕೆ ನರಕಕ್ಕೆ ಕಳಿಸ್ತಕ್ಕಂಥ ವ್ಯಕ್ತಿ, ನಿಮಗೆ ಪಾಪ ಪುಣ್ಯ ನಿರ್ಧಾರ ಮಾಡ್ತಕ್ಕಂಥ ವ್ಯಕ್ತಿ ಬ್ರಾಹ್ಮಣನೇ ಅಂತಕ್ಕಂಥ ಮಾತನ್ನು ಏನು ಹೇಳ್ತಾ ಇದ್ದಾರಲ್ಲೋ, ಇದು ಆಧ್ಯಾತ್ಮಿಕತೆಯ ಭಯೋತ್ಪಾದನೆ ಮಾಡ್ತಕ್ಕಂಥ ಕೆಲಸ ಈ ಬ್ರಾಹ್ಮಣ ಜನಾಂಗದ ಅಂತಕ್ಕಂಥದ್ದು. ಈಗ ಉದಾಹರಣೆ ನಿಮ್ಗೊಂದು ಮಾತು ಹೇಳ್ತೀನಿ. ಇದನ್ನು ಹೇಗೆ ನಾವು ಭಯೋತ್ಪಾದನೆ ಅಂತೀವಿ ಅಂದರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಪಾರ್ಥ, ಎದುರುಗಡೆ ಇರ್ತಕ್ಕಂಥವ್ರು ನಿನ್ನ ವಂಶಜರೇ, ನಿನ್ನ ಹಿರಿಯರು ಪೂರ್ವಜರೇ ಆಗಿರ್ಬೋದು, ನಿನ್ನ ಅಣ್ಣ ತಮ್ಮಂದಿರೇ ಆಗಿರ್ಬೋದು, ನಿನ್ನ ರಕ್ತ ಸಂಬಂಧಿಗಳಾಗಿರ್ಬೋದು, ಇಲ್ಲ ಅಂತ ಹೇಳಂಗಿಲ್ಲ. ಅದಕ್ಕೆ ಆಧ್ಯಾತ್ಮಿಕದ ಬಗ್ಗೆ ಬೋಧನೆ ಮಾಡ್ತಾನೆ. ಅಧ್ಯಾಯ 4ರಲ್ಲಿ ಕೃಷ್ಣ ಈ ದೇಹ ನಶ್ವರದಪ್ಪ, ಆತ್ಮ ಅಮರ ಇದೆ. ದೇಹ ನಶ್ವರ, ಆತ್ಮ ಅಮರ ಇದೆ. ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಜೀವಿಯು ಕೂಡ ನಾಶ ಆಗಲೇಬೇಕು. ಅದು ಹೇಗಿದೆ ಅಂದರೆ, ಒಂದು ದೇಹ ಅಂಗಿಯನ್ನು, ಶರ್ಟನ್ನು ಹ್ಯಾಂಗೆ ಬದಲಾವಣೆ ಮಾಡ್ತೀಯೋ ಹಾಗೆ ಆತ್ಮನು ಕೂಡ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಆಗಾಗ ಬದಲಾವಣೆ ಮಾಡ್ತಾ ಇರುತ್ತೆ ಅಂತಕ್ಕಂಥ ಮಾತನ್ನು. ಅದಕ್ಕೆ ಹೇಳ್ತಾನೆ, ಆತ್ಮ ಪರಕಾಯ ಪ್ರವೇಶ ಮಾಡಿ ಮತ್ತೆ ಒಂದು ದೇಹದಲ್ಲಿ ಸೇರಿ ಹುಟ್ಟುಬಿಡ್ತದೆ. ಈ ದೇಹ ನಶ್ವರದೆ, ಇದು ಮಣ್ಣಾಗಿ ಹೋಗ್ತದೆ, ಇದು ಸುಟ್ಟರೂ ಮಣ್ಣಾಗಿ ಹೋಗ್ತದೆ, ಹೋಳಿದ್ರೂ ಮಣ್ಣಾಗಿ ಹೋಗ್ತದೆ. ಅದರ ಸಲುವಾಗಿ ಎದುರಿರ್ತಕ್ಕಂಥವು ದೇಹಗಳ ವಿನ ಅವು ವ್ಯಕ್ತಿಗಳು, ಸಂಬಂಧಗಳಲ್ಲ ಅಂತಕ್ಕಂಥ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಕೃಷ್ಣ ಅರ್ಜುನಿಗೆ ಹೇಳ್ತಾನೆ. ನಾನಿಲ್ಲಿ ಈ ಪುರೋಹಿತರಿಗೆ ಒಂದು ಪ್ರಶ್ನೆ ಮಾಡ್ತೀನಿ. ಈ ವಿದ್ಯಾಶಂಕರ ಪುರೋಹಿತರಿಗೆ ಏನಂದರೆ, ಪುರೋಹಿತ ಮಹಾಶಯರೇ, ಆತ್ಮ ಅಮರ, ದೇಹ ನಶ್ವರ, ಹೌದಾ? ನೋಡಿ, ಬ್ರಾಹ್ಮಣ್ಯ ಆಧ್ಯಾತ್ಮಿಕತೆಯನ್ನು ಹೆಂಗೆ ಭಯೋತ್ಪಾದನೆ ಮಾಡ್ತಾಯಿದೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಈ ಪುರೋಹಿತರು ವಿದ್ಯಾಶಂಕರ್ ಅವರಿಗೆ ದೇಹ ನಶ್ವರ, ಆತ್ಮ ಅಮರ, ರೈಟ್, ಒಪ್ಕೋತೀನಿ. ದೇಹವನ್ನು ಸುಟ್ಟು ಬಿಡ್ತೀರಿ ಅಥವಾ ಕೆಲವೊಂದು ಜನ ಹೂಳು ಬಿಡ್ತಾರೆ, ಆ ದೇಹ ಇಲ್ಲೇ ಉಳಿದು ಬಿಡುತ್ತೆ. ಆತ್ಮ ಪರಕಾಯ ಪ್ರವೇಶ ಮಾಡುತ್ತೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಬೇರೆ ದೇಹದಲ್ಲಿ ಹುಟ್ಟತಕ್ಕಂಥ ಜೀವಿಯಲ್ಲಿ ಸೇರಿಬಿಟ್ಟು ಅದು ಪರಕಾಯ ಪ್ರವೇಶ ಮಾಡ್ತದೆ. ಹಾಗಾದರೆ ನೀವು ಪಾಪ ಪುಣ್ಯ ಪೂಜೆ ಪುನಸ್ಕಾರ ಕ್ರಿಯೆ ವಿಧಿ ವಿಧಾನ ಸಂಸ್ಕಾರ ಯಜ್ಞ ಯಾಗ ಮಾಡಿ ನಿಮ್ಮನ್ನೆಲ್ಲ ಸ್ವರ್ಗಕ್ಕೆ ಕಳಿಸ್ತೀನಿ ಅಂತಕ್ಕಂಥ ನಿಮ್ಮ ಬ್ರಾಹ್ಮಣ್ಯವನ್ನು ಪ್ರಚುರಪಡಿಸ್ತಿರಲ್ಲ, ಬ್ರಾಹ್ಮಣ್ಯವನ್ನು ಬಿತ್ತಿರಲ್ಲ. ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ, ದೇಹ ಇಲ್ಲೇ ನಶ್ವರ ಆಯಿತು, ಭೂಮಿಗೆ ಹೋಗಿಬಿಡ್ತು, ಆತ್ಮ ಪರಕಾಯ ಪ್ರವೇಶ ಆಯಿತು, ನೀವು ಸ್ವರ್ಗಕ್ಕೇನು ಮೆಂಕಿತನ ಬುಟ್ಟ ಕಳಿಸ್ತೀರಾ?
ಈ ರೀತಿ ಪಾಖಂಡಿತನಕ್ಕೆ ಬ್ರಾಹ್ಮಣ್ಯ ಅಂತಾರೆ. ಈ ಬ್ರಾಹ್ಮಣ್ಯವು ತನ್ನನ್ನು ತಾನು ಬೆಳಕು ಕಾಣ್ರಿ ಅಂತಕ್ಕಂಥ ಸಿದ್ಧಾಂತ ಏನಿದೆಯಲ್ಲ, ಆಧ್ಯಾತ್ಮಿಕತೆ ಏನಿದೆಯಲ್ಲ, ಅದನ್ನು ಭಯೋತ್ಪಾದನೆ ಮಾಡ್ತಕ್ಕಂಥ ಕೃತ್ಯ ಮಾಡ್ತಕ್ಕಂಥದ್ದು ಬ್ರಾಹ್ಮಣ್ಯ. ಅದಕ್ಕೆ ಬ್ರಾಹ್ಮಣ್ಯ ಆಧ್ಯಾತ್ಮಿಕತೆಯ ಭಯೋತ್ಪಾದನೆ ಅಂತಕ್ಕಂಥ ಮಾತನ್ನು ನಮ್ಮ ಆಯುಷ್ಮಾನ್ ಚೇತನ್ ಅವರು ಹೇಳಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಇನ್ನೊಂದು ಮುಂದುವರೆದು, ಭಯೋತ್ಪಾದನೆ ಅಂದ್ರೇನು? ಬಹುಶಃ ಇದರಿಂದ ಬೆದರಿದ್ದಾರೆ ಆ ವಿದ್ಯಾಶಂಕರ್ ಸ್ವಾಮಿಗಳು. ಏನು ಬೆದರಿದ್ದಾರೆ ಅಂದರೆ, ಭಯೋತ್ಪಾದನೆ ಅಂದ ತಕ್ಷಣ ರೈಫಲ್ ಹಾಕ್ಕೊಂಡ್ಬಿಟ್ಟು ಬಾಂಬ್ ಸಿಗಿಸ್ಕೊಂಡ್ಬಿಟ್ಟು ಜನರ ಜೀವಕ್ಕೆ ಹಾನಿ ಮಾಡ್ತಕ್ಕಂಥದ್ದು ಭಯೋತ್ಪಾದನೆ ಅಂತಕ್ಕಂಥದ್ದು ತಿಳ್ಕೊಂಡಿದ್ದಾರೆ. ಶಬ್ದಶಃ ಅರ್ಥ ಬಹುಶಃ ಇವರಿಗೆ ಅರ್ಥ ಆಗಿಲ್ಲ ಅಂತ ಕಾಣುತ್ತದೆ. ಭಯ ಅಂದರೆ ಹೆದರಿಕೆ ಅಂತ, ಉತ್ಪಾದನೆ ಅಂದರೆ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದು. ಮನೆ ಉಪೇಂದ್ರ ಕೂಡ ಅದನ್ನೇ ಹೇಳಿದನು, ಚರಿತ್ರೆ ನಾವು ಅಧ್ಯಯನ ಮಾಡೋದು ಅವಶ್ಯಕತೆ ಇಲ್ಲ, ಚರಿತ್ರೆಯನ್ನು ನಾವು ಸೃಷ್ಟಿ ಮಾಡ್ಕೋಬೇಕು ಅಂತಕ್ಕಂಥದ್ದು. ಇದನ್ನೇ ಹೇಳೋದು. ಸೃಷ್ಟಿ ಮಾಡ್ಕೊಳ್ತಕ್ಕಂಥ ಮನೋಭಾವನೆ ಏನಿದೆಯಲ್ಲ, ಇದು ಉತ್ಪಾದನೆ ಮಾಡ್ಕೊಳ್ತಕ್ಕಂಥ ಮನೋಭಾವನೆ. ಹೆದರಿಕೆಯನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ಹೆದರಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಭಯೋತ್ಪಾದನೆ ಅಂತಾರೆ. ಅಂದರೆ ಬ್ರಾಹ್ಮಣ್ಯದ ಮೂಲಕ ಆಧ್ಯಾತ್ಮಿಕತೆಯನ್ನು ಹೆದರಿಸಿ ಸೃಷ್ಟಿ ಮಾಡ್ತಕ್ಕಂಥದ್ದು, ಹೆದರಿಕೆಯ ಸೃಷ್ಟಿ ಮಾಡ್ತಕ್ಕಂಥದ್ದೇ ಬ್ರಾಹ್ಮಣ್ಯದ ಆಧ್ಯಾತ್ಮಿಕ ಭಯೋತ್ಪಾದನೆ. ಬ್ರಾಹ್ಮಣ್ಯದ ಮೂಲಕ ಆಧ್ಯಾತ್ಮಿಕದ ಭಯೋತ್ಪಾದನೆ, ಇದನ್ನೇ ಚೇತನವರು ಹೇಳಿರ್ತಕ್ಕಂಥದ್ದು. ಹೇಗೆ ಹೆದರಿಕೆ ಸೃಷ್ಟಿ ಮಾಡ್ತಾರೆ ನೋಡಿ. ಈ ದೇವರೆಂಬ ಬೆದರು ಬೊಂಬೆಗಳ ಮೂಲಕ, ದೇವರೆಂಬ ಕಾಲ್ಪನಿಕ ಒಂದು ಸಂರಚನೆಗಳ ಮೂಲಕ ಅಥವಾ ಆಕಾರಗಳ ಮೂಲಕ ಅಥವಾ ಕಲ್ಪನೆಗಳ ಮೂಲಕ ಪಾಪ, ಪುಣ್ಯ, ಸ್ವರ್ಗ, ನರಕ ಇವನ್ನೆಲ್ಲವೂ ಕೂಡ ಸೃಷ್ಟಿ ಮಾಡಿ ಜನರಲ್ಲಿ ಅಂಧಶ್ರದ್ಧೆ, ಮೌಢ್ಯ, ಮೂಢನಂಬಿಕೆ, ದೇವರು, ಧರ್ಮ, ಚಾತುರ್ವರ್ಣ ಪದ್ಧತಿ ಇವುಗಳೆಲ್ಲವುಗಳ ಮೂಲಕ ಏನು ಹೆದರಿಕೆಯ ಸೃಷ್ಟಿ ಮಾಡ್ತಿರಲ್ಲ, ಇದು ಭಯೋತ್ಪಾದನೆ. ಇದು ಯಾವುದರ ಮೂಲಕ ಸೃಷ್ಟಿ ಮಾಡ್ತಾ ಇದ್ದೀರಿ? ಬ್ರಾಹ್ಮಣ್ಯದ ಮೂಲಕ ಭಯೋತ್ಪಾದನೆಯನ್ನು ಸೃಷ್ಟಿ ಮಾಡಿ ಈ ದೇಶದ ಆಧ್ಯಾತ್ಮಿಕತೆಯನ್ನು ನಾಶ ಮಾಡ್ತಿರಲ್ಲ, ಅದನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ಚೇತನವರು. ಇದರ ಬಗ್ಗೆ ಅರ್ಥ ಇಲ್ಲದೆ ಮೇಲಾರ್ಥಗಳ ಮೂಲಕ, ಕಪೋಲಕಲ್ಪಿತ ಅರ್ಥಗಳ ಮೂಲಕ ಅರ್ಥೈಸಿಕೊಂಡಿರ್ತಕ್ಕಂಥ ವಿದ್ಯಾಶಂಕರವರು ಏನೇನೋ ಮಾತಾಡಿ ಚೇತನವರ ವ್ಯಕ್ತಿತ್ವಕ್ಕೆ ಚ್ಯುತಿ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು, ಈ ಸಾಮಾಜಿಕ ಜಾಲತಾಣಗಳ ಮೂಲಕ ವಿದ್ಯಾಶಂಕರ್ ಅವರಿಗೆ ನಾನು ಚಾಲೆಂಜ್ ಮಾಡ್ತಾಯಿದ್ದೀನಿ. ಏನು ಚಾಲೆಂಜ್ ಮಾಡ್ತಾಯಿದ್ದೀನಿ ಅಂದರೆ, ಋಗ್ವೇದ, ಯಜುರ್ವೇದ, ಅಥರ್ವಣವೇದ, ಸಾಮವೇದಗಳಲ್ಲಿ ಇರ್ತಕ್ಕಂಥ ಅನಿಷ್ಟ ಆಚರಣೆಗಳ ಬಗ್ಗೆ, ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಬೃಹಸ್ಪತಿಗಳಲ್ಲಿರ್ತಕ್ಕಂಥ ಅನಿಷ್ಟ ಆಚರಣೆಗಳ ಬಗ್ಗೆ 18 ಪುರಾಣಗಳು, ಅಥವಾ ಈಗ ನೀವೇನು ಸೃಷ್ಟಿ ಮಾಡಿದ್ರೆ ಮತ್ತೆ 4 ಸೇರಿಸ್ಬಿಟ್ಟಿರಲ್ಲ, 22 ಪುರಾಣಗಳಲ್ಲಿರ್ತಕ್ಕಂಥ ಹೊಲಸನ್ನು, ಮಾನವೀಯ ಮೌಲ್ಯಗಳ ಧ್ವಂಸಕ ಕೃತ್ಯಗಳನ್ನು ನಾನು ದಾಖಲಿಸಿತ ಎಳೆಯಾಗಿ ಬಿಚ್ಚಿಡ್ತೀನಿ. ಅದನ್ನು ಸಮರ್ಥನೆ ಮಾಡ್ತಕ್ಕಂಥ ಶಕ್ತಿ ನಿಮಗಿದ್ರೆ ನಾನು, ಚೇತನ್ ಇಬ್ಬರು ನಿಮ್ಮ ಟಿ ವಿಯಲ್ಲಿ ಲೈವ್ನಲ್ಲೇ ಡಿಸ್ಕಸ್ ಮಾಡೋಣ. ಅದು ಬಿಟ್ಬಿಟ್ಟು ಸಾಮಾಜಿಕ ಜಾಲತಾಣದ ಮೂಲಕ ಅರ್ಧಂಬರ್ಧ ಓದ್ಕೊಂಡ್ಬಿಟ್ಟು ನೀವೇನೇನೋ ಅಪಭ್ರಂಶ ಪದಗಳನ್ನು, ಅವಿವೇಕಿತನದ ಮಾತುಗಳನ್ನಾಡಿ ಒಬ್ಬ ವ್ಯಕ್ತಿಯ ಒಂದು ಚ್ಯುತಿ ತರಬಾರ್ದು ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಇನ್ನು ಕೊನೆಯದಾಗಿ ಅವ್ರು ಹೇಳಿದ್ರು, ಬ್ರಾಹ್ಮಣ್ಯ ಅಂದರೆ ಏನಂದರೆ ಅದು ಬ್ರಾಹ್ಮಣರ ಅಸ್ಮಿತೆತೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ, ಮಹತ್ವದ ವಿಷಯ ಸ್ನೇಹಿತರೆ, ಅರ್ಥ ಮಾಡ್ಕೋಬೇಕು. ಅವರು ಸ್ವಾಮಿಗಳು ಹೇಳ್ತಾರೆ, ಬ್ರಾಹ್ಮಣ್ಯ ಅಂದರೆ ಬ್ರಾಹ್ಮಣರ ಅಸ್ಮಿತೆ ಮತ್ತು ಅಸ್ತಿತ್ವ ಅಂತಕ್ಕಂಥ ಮಾತನಾಡಿದ್ರು. ಎಸ್, ಕೊನೆಯದಾಗಿ ತಮ್ಮ ಬುದ್ಧಿಯನ್ನು ತೋರಿಸಿರ್ತಕ್ಕಂಥವ್ರು. ಬ್ರಾಹ್ಮಣರ ಅಸ್ಮಿತೆ ಅಂದರೆ ಯಾವುದಂದರೆ, ಬ್ರಾಹ್ಮಣರು ಮಾನವ ಧರ್ಮದಲ್ಲಿರ್ತಕ್ಕಂಥ, ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಗುಣಾತ್ಮಕ ಸಿದ್ಧಾಂತಗಳನ್ನು ಹೈಜಾಕ್ ಮಾಡಿಕೊಳ್ಳೋದ್ರ ಮೂಲಕ, ರೂಪಾಂತರಗೊಳಿಸೋದ್ರ ಮೂಲಕ, ಏನು ಕಪೋಲಕಲ್ಪಿತ ವಿಷಯಗಳನ್ನು ಕಲುಷಿತಗೊಳಿಸೋದ್ರ ಮೂಲಕ ಸೃಷ್ಟಿ ಮಾಡಿರ್ತಕ್ಕಂಥ ಏನು ಒಂದಿಷ್ಟು ಗ್ರಂಥಗಳಿವೆಯಲ್ಲೋ, ಇದು ಅವರ ಅಸ್ಮಿತೆಯತೆ. ಅದಷ್ಟೇ ಅಲ್ಲ, ಇವರು ಬರೀ ಧಾರ್ಮಿಕ ಗ್ರಂಥಗಳನ್ನು ಅಥವಾ ಧರ್ಮದಲ್ಲಿರ್ತಕ್ಕಂಥ ವಿಚಾರಗಳಷ್ಟೇ ಹೈಜಾಕ್ ಮಾಡ್ಕೊಂಡದಲ್ಲ,
ದೇವರುಗಳನ್ನು ಹೈಜಾಕ್ ಮಾಡ್ಕೊಂಡಿದ್ದಾರೆ, ಋಷಿ ಮುನಿಗಳನ್ನು ಕೂಡ ಹೈಜಾಕ್ ಮಾಡ್ಕೊಂಡಿದ್ದಾರೆ. ಉದಾಹರಣೆಗಾಗಿ ನಿಮ್ಗೆ ಹೇಳ್ತೀನಿ, ದೇವರನ್ನು ಹ್ಯಾಂಗೆ ಹೈಜಾಕ್ ಮಾಡ್ಕೊಂಡಿದ್ದಾರೆ ಅಂದರೆ, ರಾಮ ಕ್ಷತ್ರಿಯ, ಕೃಷ್ಣ ಯಾದವ, ಇವರಿಬ್ಬರನ್ನೂ ಹೈಜಾಕ್ ಮಾಡ್ಕೊಂಡು ಬಿಟ್ಟು ಇವತ್ತು ಅವ್ರ ಪಕ್ಕದಲ್ಲಿ, ಅವರ ಅಧೀನದಲ್ಲಿ ಅವರನ್ನು ದೇವರು ಮಾಡಿ ಪುರೋಹಿತರಾಗಿ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ತಕ್ಕಂಥ ಜನಾಂಗ ಯಾರು? ಬ್ರಾಹ್ಮಣರು ಅಥವಾ ಬ್ರಾಹ್ಮಣ ಪುರೋಹಿತರು. ಇದು ಅವರ ಅಸ್ಮಿತೆ, ಇದು ಅವರ ಅಸ್ತಿತ್ವ. ದೇವರಷ್ಟೇ ಅಲ್ಲ, ಋಷಿಮುನಿಗಳನ್ನು ಬಿಟ್ಟಿಲ್ಲ ಇವರು. ಉದಾಹರಣೆಗಾಗಿ ವಾಲ್ಮೀಕಿ ಯಾರು? ವಾಲ್ಮೀಕಿ ಬೇಡ. ಮಾರ್ಕಂಡೇಯ ಮಾದಿಗ, ಸಾಂಖ್ಯ ಹೊಲೆಯ, ಕಶ್ಯಪ ಕಂಬಾರ, ಅಗಸ್ತ್ಯ ಕಬ್ಬಿಲ, ವ್ಯಾಸ ಬೋವಿ, ವಸಿಷ್ಠ ಡೊಂಬರ, ಕೌಂಡಿನ್ಯ ನಾವಿದ, ವಿಶ್ವಾಮಿತ್ರ ಕ್ಷತ್ರಿಯ. ಈ ರೀತಿ ಈ ಎಲ್ಲ ಋಷಿಮುನಿಗಳು ಕೂಡ ಒ ಬಿ ಸಿ ಜನಾಂಗದಿಂದ, ಶೂದ್ರ ಜನಾಂಗದಿಂದ ಮತ್ತು ಶೆಡ್ಯೂಲ್ ಕಾಸ್ಟ್ ಜನಾಂಗದಿಂದ ಅಲ್ಲಿ ಹುಟ್ಟಿರ್ತಕ್ಕಂಥ ಜನಾಂಗ, ಇವ್ರನ್ನೆಲ್ಲರೂ ಕೂಡ ಹೈಜಾಕ್ ಮಾಡ್ಕೊಂಡ್ಬಿಟ್ಟು ಇವತ್ತು ಗೌತಮ್ ಗೋತ್ರ, ವಶಿಷ್ಠ ಗೋತ್ರ, ವಿಶ್ವಾಮಿತ್ರ ಗೋತ್ರ, ಈ ಎಲ್ಲ ಗೋತ್ರಗಳು ಇಟ್ಕೊಂಡು ಋಷಿಮುನಿಗಳನ್ನು ಹೈಜಾಕ್ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಬ್ರಾಹ್ಮಣ್ಯದ ಅಸ್ಮಿತೆ, ಇದು ಬ್ರಾಹ್ಮಣರ ಅಸ್ತಿತ್ವ ಅಂತಕ್ಕಂಥದ್ದನ್ನು ಆ ಸ್ವಾಮಿಗಳು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಕೊನೆಯದಾಗಿ ಸ್ನೇಹಿತರೆ, ಇವರ ಅಸ್ಮಿತೆಯ ಬಗ್ಗೆ ಎರಡು ಮಾತು ಹೇಳ್ತೀನಿ. ಇವರ ಅಸ್ಮಿತೆ ಅಂತ ಇದ್ದರೆ, ಮಹಾಭಾರತ ಬರೆದು ತಮ್ಮ ಅಸ್ಮಿತೆಯನ್ನು ತೋರಿಸ್ಬಿಟ್ರು. ಬ್ರಾಹ್ಮಣ್ಯದ ಅಸ್ಮಿತೆ ಏನು? ಈ ಮಹಾಭಾರತದ ಒಟ್ಟಾರೆ ತಿರುಳು ಏನಿದೆ ಅಂದರೆ, ಏಕಲವ್ಯನ ಸನ್ನಿವೇಶ ತೆಗೆದುಕೊಳ್ಳಬಹುದು, ಅಥವಾ ನೀವು ಕರ್ಣನ ಸನ್ನಿವೇಶ ತೆಗೆದುಕೊಳ್ಳಬಹುದು. ಶೂದ್ರರು ರಾಜನಾಗುವ ಹಾಗಿಲ್ಲ, ಇದು ಬ್ರಾಹ್ಮಣ್ಯದ ಅಸ್ಮಿತೆ, ಇದು ಅವ್ರಿಗೆ ಬೇಕಂತೆ. ಗೀತೆಯನ್ನು ತೆಗೆದುಕೊಳ್ಳಿ, ಗೀತೆಯನ್ನು ತೆಗೆದುಕೊಂಡಾಗ ಚಾತುರ್ವರ್ಣ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶ ಅಂತ, ಗುಣಗಳ ಕರ್ಮಗಳ ಆಧಾರದ ಮೇಲೆ ಚಾತುರ್ವರ್ಣ ನಾನೇ ಸೃಷ್ಟಿ ಮಾಡೀನಿ, ಶೂದ್ರರು ಗುಲಾಮರಾಗಿ ಇರಬೇಕು ಅಂತಕ್ಕಂಥದ್ದು ಇದು ಬ್ರಾಹ್ಮಣ್ಯದ ಅಸ್ಮಿತೆ, ಇದು ಆ ಬ್ರಾಹ್ಮಣರ ಅಸ್ಮಿತೆ. ರಾಮಾಯಣ ತೆಗೆದುಕೊಂಡಾಗ ಶೂದ್ರರು ವಿದ್ಯೆಗೆ ಅರ್ಹರಲ್ಲ, ಅದಕ್ಕಾಗಿ ಶೂದ್ರ ಶಂಭುಕನನ್ನು ಹತ್ಯೆ ಮಾಡಿರ್ತಕ್ಕಂಥದ್ದು. ಶೂದ್ರಿಗೆ ವಿದ್ಯೆ ಅಧಿಕಾರ ಇಲ್ಲ, ಶೂದ್ರ ಜ್ಞಾನ ಸಂಪಾದನೆ ಮಾಡುವ ಹಾಗಿಲ್ಲ, ಇದು ಮನುಸ್ಮೃತಿನೂ ಹೇಳುತ್ತೆ, ರಾಮಾಯಣನೂ ಹೇಳುತ್ತದೆ. ಇದು ಬ್ರಾಹ್ಮಣ್ಯದ ಅಸ್ಮಿತೆ, ಇದು ಬ್ರಾಹ್ಮಣರ ಅಸ್ತಿತ್ವ ಅಂತಕ್ಕಂಥದ್ದು. ವೇದಗನೇ ಹೇಳುತ್ತವೆ, ವೇದಗಳು ಮಹಾಪುರುಷನ ಮುಖದಿಂದ ಚಾತುರ್ವರ್ಣಗಳು ಹುಟ್ಟಿದ್ವು. ಶೂದ್ರರು ಸಾಯುವ ತನಕ ಗುಲಾಮರಾಗಿ ದುಡಿಬೇಕು, ಮೇಲ್ವರ್ಗದ 3 ಸಮುದಾಯದ 3 ವರ್ಗಗಳ ಸೇವೆ ಮಾಡುತ್ತಾ ಬದುಕು ಮಾಡ್ತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ವೇದಗಳು. ಅದಕ್ಕಾಗಿ ಅಲ್ಲಮ ಪ್ರಭುಗಳು ಮತ್ತು ಬಸವಣ್ಣವರು ಹೇಳಿರ್ತಕ್ಕಂಥದ್ದು, ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆ ಸುದ್ದಿ, ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ. ವೇದಕ್ಕೆ ಒರೆ ನಚ್ಚುವೆ, ಆಗಮಕ್ಕೆ ನೀಗಳ ನೆಕ್ಕುವೆ, ಬಸವಣ್ಣ ಅಲ್ಲಮ ಪ್ರಭುಗಳು ಹೇಳಿರ್ತಕ್ಕಂಥದ್ದು. ಸೊ ಇವು ಈ ಮಾನವ ವಿರೋಧಿ, ಮಾನವ ವೈರುಧ್ಯಗಳ, ಸೈದ್ಧಾಂತಿಕ ವೈರುಧ್ಯಗಳ, ಸ್ವಾತಂತ್ರ್ಯ ಹರಣದ, ಸಮಾನತೆ ಹರಣದ ಸಿದ್ಧಾಂತಗಳು ಪ್ರತಿಪಾದನೆ ಮಾಡ್ತಕ್ಕಂಥ ಈ ಗ್ರಂಥಗಳೇನವಲ್ಲ, ಇವು ಬ್ರಾಹ್ಮಣ್ಯದ ಅಸ್ಮಿತೆ. ಸೊ ಈ ರೀತಿಯಾಗಿ ಬ್ರಾಹ್ಮಣರ ಮತ್ತು ಬ್ರಾಹ್ಮಣ್ಯದ ಅಸ್ಮಿತೆಯ ಬಗ್ಗೆ ಒಂದಲ್ಲ 10 ಎಕ್ಸಾಂಪಲ್ನಲ್ಲೂ ನಾವು ಕೊಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದಕ್ಕಾಗಿ ಆ ಸ್ವಾಮಿಗಳಾಗಿರ್ತಕ್ಕಂಥ ನಮ್ಮ ವಿದ್ಯಾಶಂಕರ ಸ್ವಾಮಿಗಳಿಗೆ ನಾನು ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ಅಷ್ಟೆಲ್ಲ ಡೊಗ್ಗಿ ಬಗ್ಗೆ ಮಾತಾಡ್ತಕ್ಕಂಥ ನಾನು ಜಾಯಮಾನಿಲ್ಲ, ಒಂದು ಮನವಿ ಮಾಡ್ತಾ ಇದ್ದೀನಿ. ನಿಮ್ಮ ಪುರಾಣಗಳ ಬಗ್ಗೆ, ರಾಮಾಯಣ ಮಹಾಭಾರತ ಭಗವದ್ಗೀತೆ ಬಗ್ಗೆ, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದಗಳ ಬಗ್ಗೆ, 18 ಪುರಾಣಗಳ ಬಗ್ಗೆ, ಅಥವಾ ಚಾತುರ್ವರ್ಣ ಪದ್ಧತಿಯ ಬಗ್ಗೆ ಏನಾದರೂ ಲೈವ್ದಲ್ಲಿ ನೀವು ಡಿಬೇಟ್ ಮಾಡ್ತೀನಿ ಅಂದರೆ ನಾನು ಚೇತನ ಜೊತೆಗೆ ಬರಲು ರೆಡಿ ಇದ್ದೇನೆ. ನೋಡೋಣ, ಗೊತ್ತಾಗಲಿ. ಜೈ ಭೀಮನ ತಾಕತ್ತು ಎಷ್ಟಿದೆಯೋ, ಬಲಭೀಮನ ತಾಕತ್ತು ಎಷ್ಟಿದೆಯೋ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೇ ಈ ಮಾನಸಿಕ ಭಯೋತ್ಪಾದಕರ ಶಕ್ತಿ ಎಷ್ಟು ಗೊತ್ತಿದೆಯೋ, ಮಾನಸಿಕ ಭಯೋತ್ಪಾದಕರನ್ನು ತಡೆ ಒಡ್ತಕ್ಕಂಥ ಪ್ರತಿವಾದಿಗಳ ಶಕ್ತಿ ಎಷ್ಟಿದೆಯೋ ಅನ್ನೋದು ಗೊತ್ತಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸ್ನೇಹಿತರೆ, ಯಾವುದೇ ಸಮಾಜದ ನಾಗರಿಕರಲ್ಲಿ ಪ್ರಜ್ಞಾವಂತರೆಲ್ಲರೂ ಕೂಡ ಚೇತನ್ ಅವರ ಬೆನ್ನಿಗೆ ನಿಂತು ಅವರು ಪ್ರತಿಪಾದನೆ ಮಾಡ್ತಕ್ಕಂಥ ವೈಜ್ಞಾನಿಕ ತಳಹದಿಯ ಮೇಲಿರ್ತಕ್ಕಂಥ ಸಿದ್ಧಾಂತಗಳಿಗೆ ನಾವು ಅವರಿಗೆ ಬೆನ್ನಿಗೆ ನಿಂತು ನಾವು ಅವರಿಗೆ ಸಪೋರ್ಟ್ ಸೂಚಿಸಬೇಕೇ ವಿನ ಇಂಥ ಬ್ರಾಹ್ಮಣ್ಯದ ಮೂಲಕ ಭಾರತ ದೇಶದ ಆಧ್ಯಾತ್ಮಿಕತೆಯನ್ನು ಭಯೋತ್ಪಾದನೆ ಮಾಡ್ತಕ್ಕಂಥ ಈ ಮಾನಸಿಕ ಭಯೋತ್ಪಾದಕರಿಗೆ ಹೆದರಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿ
ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಎಲ್ಲರಿಗೆ ನನ್ನ ಮೈತ್ರಿಪೂರ್ಣ ಭೀಮವಂದನೆಗಳು. ಜೈ ಭೀಮ್, ನಮೋ ಬುದ್ಧಾಯ.